Hi friends, welcome back to statistics class. ಈಗ ಇಂಡೆಕ್ಸ್ ನಂಬರ್ ಅಲ್ಲಿ ಫ್ಯಾಮಿಲಿ ಬಡ್ಜೆಟ್ ಮೆಥಡ್ ಅನ್ನ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಕೆಲವೊಂದು ಸಂದರ್ಭದಲ್ಲಿ ಫ್ಯಾಮಿಲಿ ಬಡ್ಜೆಟ್ ಮೆಥಡ್ ಮತ್ತೆ ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಮೆಥಡ್ ಅನ್ನ ಪ್ರಾಬ್ಲಮ್ಸ್ ಅನ್ನ ಕೊಡ್ತಾರೆ. ಅವೆರಡನ್ನೂ ಕೂಡ ಒಂದೇ ಪ್ರಾಬ್ಲಮ್ಗೆ ಸಾಲ್ವ್ ಮಾಡಿದ್ರೆ ಹೇಗಿರುತ್ತೆ ನೋಡೋಣ. ಇದು ನಾವು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಕ್ವಶನ್ ಪೇಪರ್ಸ್ ಅನ್ನ ನೋಡಿದ್ರೆ we can come across problems like this. Calculate consumer price index number using aggregate expenditure method and family budget method. So same family budget method ಇರುವಂತ ಇನ್ಫಾರ್ಮೇಶನ್ ಬೇಕು. ಮೊದಲನೇದು ಐಟಮ್ಸ್ ಕೊಡ್ತಾರೆ, ABCD ಕೊಟ್ಟಿಲ್ಲ, ರೈಸ್, ವೀಟ್, ಪಲ್ಸಸ್, ಘೀ, ಶುಗರ್, ಆಯಿಲ್ ಅಂಡ್ ಫ್ಯೂಯಲ್ ಅಂಡ್ ವೆಜಿಟೇಬಲ್ಸ್. ದೆನ್ ಯೂನಿಟ್ಸ್ ಕನ್ಸ್ಯೂಮ್ಡ್ ಇನ್ ಬೇಸ್ ಇಯರ್. ಬೇಸ್ ಇಯರ್ ಕರೆಂಟ್ ಇಯರ್ ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ಬೇಸ್ ಇಯರ್ ಅನ್ನೋ ಪದನೇ ಬಳಸಿದ್ದಾರೆ. So ಇಲ್ಲಿ ಯೂನಿಟ್ಸ್ ಕನ್ಸ್ಯೂಮ್ಡ್ ಇನ್ ಬೇಸ್ ಇಯರ್ ಮೀನ್ಸ್ ದಿಸ್ ಇಸ್ ಕಾಲ್ಡ್ Q0. ದೆನ್ ಪ್ರೈಸಸ್ ಕೊಟ್ಟಿದ್ದಾರೆ, ಬೇಸ್ ಇಯರ್ ಪ್ರೈಸಸ್ ನ P0 ಅಂತ ಕರಿತೀವಿ, ಕರೆಂಟ್ ಇಯರ್ ಪ್ರೈಸಸ್ ನ P1 ಅಂತ ಕರಿತೀವಿ. ಸೊ ದಿಸ್ ಇಸ್ ಗಿವನ್ ಇನ್ ಜೂನ್ 2005 ಬಿಕಾಮ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಆನ್ಸರ್ ಮಾಡೋದು ಹಾಗೆ, ಟೆಕ್ ಕಂಪ್ಯೂಟೇಷನ್ ಆಫ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಓಕೆ, ಫಸ್ಟ್ ನಮ್ಮ ಪ್ರಾಬ್ಲಮ್ ಅಲ್ಲಿ ಇರ್ತಕ್ಕಂಥ ಈ ಐಟಮ್ಸ್. ಓಕೆ, ದೆನ್ ಇದನ್ನ Q0 ಅಂತ ತಗೋಣ, ಇದನ್ನ P0 ಮತ್ತೆ ಇದನ್ನ P1 ಅಂತ ತಗೋಣ. ಸೊ ಕಾಪಿಡ್ ಹಿಯರ್ ಪ್ರಾಬ್ಲಮ್ ಇಂದ ಹಾಗೆ ತಗೊಂಡಿದ್ದೀನಿ. ಓಕೆ, ಐಟಮ್ಸ್ ಆಯ್ತು. Q0 ಬೇಸ್ ಇಯರ್ ಅಲ್ಲಿ ಇರ್ತಕ್ಕಂಥ ಕ್ವಾಂಟಿಟಿ ಅಥವಾ ಯೂನಿಟ್ಸ್ ಕನ್ಸ್ಯೂಮ್, ಇದು ಬೇಸ್ ಇಯರ್ ಅಲ್ಲಿ ಇರ್ತಕ್ಕಂಥ ಪ್ರೈಸು, ಇದು P1 ಅನ್ನೋದು ನಮಗೆ ಕರೆಂಟ್ ಇಯರ್ ಅಲ್ಲಿ ಇರ್ತಕ್ಕಂಥ ಪ್ರೈಸ್. ಈಗ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಏನು ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ W ಬೇಕು. W ನ P0 ಇಂಟು Q0 ಮಲ್ಟಿಪ್ಲೈ ಮಾಡಿದಾಗ ವೈಟ್ಸ್ ಅಂತ ಕೂಡ ಕರಿತೀವಿ. ಯಾಕೆ ಅಂತಂದ್ರೆ ಒಂದು ಮೆಥಡ್ ಅಲ್ಲಿ W ಬರುತ್ತೆ, ಇನ್ನೊಂದು ಮೆಥಡ್ ಅಲ್ಲಿ P0 Q0 ಬೇಕಾಗುತ್ತೆ, ಅದಕ್ಕೆ ಎರಡನ್ನೂ ಬರೀತೀವಿ. ಓಕೆ, ಇಲ್ಲಿ ಯೆಲ್ಲೋ ಕಲರ್ ಅಲ್ಲಿ ಇರ್ತಕ್ಕಂಥದ್ದು ಇಟ್ ಇಸ್ P0, Q0 ಅಂತಂದ್ರೆ ಬ್ಲೂ ಕಲರ್ ಅಲ್ಲಿ ಇರೋದು. ಐ ಹ್ಯಾಡ್ ಗಿವನ್ ಯು ದ ಕಲರ್ಸ್, ನೆನಪಿರ್ಲಿ ಅಂತ. ದೆನ್ ಮೊದಲನೇದು 100 ಇಂಟು 19 ಇಟ್ ಈಸ್ 1900. ನೆಕ್ಸ್ಟ್ 40 ಇಂಟು 12 ಇಟ್ ಈಸ್ 480. ದೆನ್ 20 ಇಂಟು 10 200. Then 10 into 30 it is 300. Then 30 into 18, okay, 540. Then 30 into 40 1200. 60 into 500 it is 30,000. Then 30 into 15 it is 450. ಇದರ ಟೋಟಲ್ ಬೇಕು ನಮಗೆ. ಸಿಗ್ಮಾ P0 Q0 ಅಥವಾ ಸಿಗ್ಮಾ W ಅಂತ ಕರಿತೀವಿ. ಸಿಗ್ಮಾ W ಎಷ್ಟು ಬರುತ್ತೆ ಇದನ್ನೆಲ್ಲ ಟೋಟಲ್ ಮಾಡಿ, ಟೋಟಲ್ ಮಾಡಿದ್ರೆ we will get the answer of 35,070. ಓಕೆ, ಟೋಟಲ್ ಮಾಡಿದ್ವಿ ಅಲ್ಲ. ನೆಕ್ಸ್ಟ್ ಮತ್ತೊಂದು ಕಾಲಮ್ ಬೇಕಾಗುತ್ತೆ. ನಾವು ಇವಾಗ ಎರಡು ಮೆಥಡ್ಸ್ ನ ಮಾಡ್ತಿದ್ದೀವಿ, ಒಂದು ಫ್ಯಾಮಿಲಿ ಬಡ್ಜೆಟ್ ಮೆಥಡ್, ಇನ್ನೊಂದು ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಮೆಥಡ್. ಅದಕ್ಕೋಸ್ಕರ P1 ಇಂಟು Q0 ಬೇಕಾಗುತ್ತೆ. P1 ಪಿಂಕ್ ಅಲ್ಲಿದೆ, ದೆನ್ Q0 ಬ್ಲೂ ಅಲ್ಲಿದೆ, ಎರಡನ್ನೂ ಮಲ್ಟಿಪ್ಲೈ ಮಾಡೋಣ. ಟೇಕ್ 100 ಇಂಟು 21 ಇಟ್ ಈಸ್ 2100. ದೆನ್ 40 ಇಂಟು 15 ಇಟ್ ಈಸ್ 600. 20 into 18 it is 360. 10 into 35 it is 350. Then 30 into 20 it is 600. Then 30 into 50 it is 1500. Amale 60 into 550 it is 33,000. Last and 30 into 20 it is again 600. ಈಗ ಸಿಗ್ಮಾ P1 Q0 ಬೇಕಾಗುತ್ತೆ ನಮಗೆ. ಸಿಗ್ಮಾ P1 Q0 ಬೇಕಾಗುತ್ತೆ. ಟೋಟಲ್ ಮಾಡೋಣ. ಸಿಗ್ಮಾ P1 Q0 ಇಸ್ ಈಕ್ವಲ್ ಟು 39,110 ಬರುತ್ತೆ. ಇಷ್ಟನ್ನು ಕೂಡ ಟೋಟಲ್ ಮಾಡಿದ್ರೆ. ಓಕೆ, ನೆಕ್ಸ್ಟ್ ವಿ ವಾಂಟ್ P. We know P means price relatives. What is price relatives? P1 divided by P0 into 100. ಎಲ್ಲ ಐಟಮ್ಸ್ಗೂ ಕೂಡ ಮಾಡಬೇಕು. ಫಸ್ಟ್ ಒನ್ ರೈಸ್, P1 ಎಷ್ಟಿದೆ? P1 21, P0 19. 21 by 19 into 100 it becomes 110.526346 6316. ನಾನು ಅಷ್ಟು ಅಮೌಂಟ್ ಅನ್ನ ಇಲ್ಲಿ ಪಾಯಿಂಟ್ ಆದ್ಮೇಲೆ ಡೆಸಿಮಲ್ ಆದ್ಮೇಲೆ ಜಸ್ಟ್ ವಿ ಹ್ಯಾವ್ ಟೇಕನ್ 4-5 ಐಟಮ್ಸ್. ರೀಸನ್ ಏನು ಅಂತಂದ್ರೆ ಲಾಸ್ಟ್ ಅಲ್ಲಿ ವ್ಯಾಲ್ಯೂಸ್ 1-2 ವ್ಯಾಲ್ಯೂಸ್ ಕಡಿಮೆ ಬರುತ್ತೆ, ಅದಕ್ಕೋಸ್ಕರ ಆಫ್ಟರ್ ಡೆಸಿಮಲ್ ಅಟ್ ಲೀಸ್ಟ್ ವಿ ಕ್ಯಾನ್ ಟೇಕ್ 5 ಡಿಜಿಟ್ಸ್. ನೆಕ್ಸ್ಟ್ ಇಟ್ ಈಸ್ 40 into 20 40 15 divided by 12 it is 125. Next 18 divided by 10 it is 180. Last ಅಲ್ಲಿ ಇದು 35 divided by 30 it is 116.66666 ಬರ್ತಾ ಇರುತ್ತೆ, 67.
and 20 in 20 pink color divided by yellow 80 into 100 111.11. Then 50 by 40 into 100 125. 550 into 500 it is 110, and 20 by 15 the answer is 133.333. P total ಬೇಕಾಗಿಲ್ಲ. Next we want P into W. P into W. P ಇಲ್ಲಿದೆ, ಈಗ ತಾನೇ ಬಂತು ಗ್ರೀನ್ ಕಲರ್ ಅಲ್ಲಿ. W ಅಂತಂದ್ರೆ ಇಲ್ಲಿ ಮೊದಲು ಬಂದಿದೆ P0 V0 ಎರಡೂ ಕೂಡ ಒಂದೇ, ಅಥವಾ W ಕೂಡ ಒಂದೇ. Then take first one 1900 into 110.5263 it is 21,000. ಯಾಕೆ ಇಲ್ಲಿ 6 ಡಿಜಿಟ್ ತಗೊಂಡೆ ಅಂತಂದ್ರೆ, ಇಲ್ಲಿ ಸಪೋಸ್ 2 ಡಿಜಿಟ್ ತಗೊಂಡು ಅಪ್ರಾಕ್ಸಿಮೇಟ್ ಮಾಡಿ ತಗೊಂಡಿದ್ರೆ ಇಲ್ಲಿ 210,000 ಬರ್ತಿರ್ಲಿಲ್ಲ. Next 125 into 480. So the answer is 60,000. 200 into 180. So the answer is 36,000. 300 into 116.66666 at least 5 digit ತಗೊಳ್ಳಿ. Answer ನಮಗೆ 3,500 ಬರುತ್ತೆ. Otherwise 3,499 something ಬರ್ತಿತ್ತು. Then next 111.11 into P, that is W 540. The answer is 60,000. Next 1,200 into 125. The answer is 1,50,000. 30,000 into 110. Answer is 33 lakhs. Then 450 into 133.33. Answer is 60,000. Either total ಬೇಕು ನಮಗೆ sigma PW. Sigma PW ಈ ಎಲ್ಲವನ್ನ ಟೋಟಲ್ ಮಾಡ್ಕೊಳ್ಳಿ. So we'll get the answer. It is 39,11,000. ಇಲ್ಲಿ ಯಾಕೆ ಈ ಡೆಸಿಮಲ್ ಆದ್ಮೇಲೆ ಇಷ್ಟು ಡಿಜಿಟ್ಸ್ ತಗೊಂಡೆ ಅಂದ್ರೆ, ಇದೆಲ್ಲ ಕೂಡ ಫ್ರಾಕ್ಷನಲ್ ವ್ಯಾಲ್ಯೂಸ್ ಬರೆದ್ರೆ ಎಕ್ಸಾಕ್ಟ್ ವ್ಯಾಲ್ಯೂ ಬರ್ತಿಲ್ಲ, ಅಂದ್ರೆ ಸ್ಮಾಲ್ ಕರೆಕ್ಷನ್ಸ್ ಬರ್ತಿತ್ತು, ಕಡಿಮೆ ವ್ಯಾಲ್ಯೂ ಬರ್ತಿತ್ತು. ನೆಕ್ಸ್ಟ್ ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಮೆಥಡ್ ಮತ್ತು ಫ್ಯಾಮಿಲಿ ಬಜೆಟ್ ಮೆಥಡ್ ಮಾಡಬೇಕು ನಮ್ಮ ಪ್ರಾಬ್ಲಮ್ ಅಲ್ಲಿ ಕೇಳಿತ್ತು. ಫಸ್ಟ್ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಮೆಥಡ್? ಫಾರ್ಮುಲಾ ಈಸ್ ಸಿಗ್ಮಾ P1 Q0 divided by sigma P0 Q0 into 100. ಇದು ಫಾರ್ಮುಲಾ. ಸಿಗ್ಮಾ P1 Q0 ನೋಡಿ ಇಲ್ಲಿದೆ. ನೆಕ್ಸ್ಟ್ ಸಿಗ್ಮಾ P0 Q0 ಇಲ್ಲಿದೆ ಇಂಟು 100 ಮಾಡೋಣ. 39,110 divided by 35,070 into 100. Answer 1.1151 into 100 ಬರುತ್ತೆ. ಆನ್ಸರ್ ಈಸ್ 111.51. ಯಾವ ಮೆಥಡ್ ಅಲ್ಲಿ? ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಮೆಥಡ್. ಈ ಫಾರ್ಮುಲಾ. ದೆನ್ ಫ್ಯಾಮಿಲಿ ಬಜೆಟ್ ಮೆಥಡ್ ಮಾಡೋಣ. ಫ್ಯಾಮಿಲಿ ಬಜೆಟ್ ಮೆಥಡ್ ಫಾರ್ಮುಲಾ ನಮ್ಗೆ ಗೊತ್ತು, ಸಿಗ್ಮಾ PW divided by sigma W. ಸಿಗ್ಮಾ PW ಅದಕ್ಕೆ ಇನ್ನ ಒಂದು ಹೆಸರು P0 Q0. ನಾವು ಬರ್ದಿದ್ದೀನಿ ನೋಡ್ರಿ, ಇಲ್ಲಿ ಬರ್ದಿದ್ದೀನಿ. ಸಿಗ್ಮಾ P0 Q0 ಅಂದ್ರೆ ಸಿಗ್ಮಾ W ಅಂದ್ರೆ 35,070 divided by ಇಲ್ಲಿದೆ ಸಿಗ್ಮಾ PW. ಫಸ್ಟ್ 39,11,000 divided by 35,070. ಸೊ ಡಿವೈಡ್ ಮಾಡಿದ್ರೆ ನಮ್ಗೆ ಆನ್ಸರ್ ಬಂತು 111.52. ಇದು ನಾವು ಪ್ರಾಬ್ಲಮ್ ನ ಮಾಡಬೇಕಾಗಿರೋ ವಿಧಾನ. ಓಕೆ, ಸಿಂಪಲ್ ಪ್ರಾಬ್ಲಮ್, ನಮಗೆ 14 ಮಾರ್ಕ್ಸ್ಗೆ ಬರಬಹುದು. ಎಸ್, ಪ್ಲೀಸ್ ಕಮ್ ಬ್ಯಾಕ್ ಟು ಫ್ಯಾಮಿಲಿ ಬಜೆಟ್ ಮೆಥಡ್ ಮತ್ತೆ ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಮೆಥಡ್. ಇನ್ನೊಂದು ಸಮಸ್ಯೆ, ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ ನೋಡ್ರಿ. ದಿಸ್ ಇಸ್ ಅ ವೆರೈಟಿ ಪ್ರಾಬ್ಲಮ್. ಇಲ್ಲಿ ಸ್ಮಾಲ್ ಕೇರ್ ತಗೊಳ್ಳಿಲ್ಲ ಅಂದ್ರೆ ಪ್ರಾಬ್ಲಮ್ ತಪ್ಪಾಗುತ್ತೆ. ಕನ್ಸ್ಟ್ರಕ್ಟ್ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ಆಫ್ ದ ಕರೆಂಟ್ ಇಯರ್ ಆನ್ ದ ಬೇಸಿಸ್ ಆಫ್ ಫ್ಯಾಮಿಲಿ ಬಜೆಟ್ ಅಂಡ್ ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಕಮಾಡಿಟಿ ಕೊಟ್ಟಿದ್ದಾರೆ, ಸೊ ನೋ ಪ್ರಾಬ್ಲಮ್, ನಮ್ಗೆ ಕಮಾಡಿಟಿ ಗೊತ್ತು. ದೆನ್ ಕ್ವಾಂಟಿಟಿ ಕೊಟ್ಟಿದ್ದಾರೆ, ದೆನ್ ಯೂನಿಟ್ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಗಮನ ಕೊಡ್ಬೇಕಾಗಿರೋದು ನಾವೇನಂದ್ರೆ, ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು 3 kgs ಅಂತ ಕೊಡ್ತಾರೆ ಕ್ವಾಂಟಿಟಿ, ಬಟ್ ಯೂನಿಟ್ ಪ್ರೈಸ್ ಎಷ್ಟು ಕೊಡ್ತಿದ್ದಾರೆ ಅಂತಂದ್ರೆ ಪರ್ ಕ್ವಿಂಟಾಲ್ ಅಂತ ಕೊಡ್ತಾರೆ. ಈ ಕೊಟ್ಟಿದಾರಲ್ಲ ಪ್ರೈಸಸ್, ಈ ಪ್ರೈಸಸ್ ಅನ್ನ 100 kgsಗೆ ಕೊಟ್ಟಿರೋದಿಲ್ಲ. ಬಟ್ ನಮ್ಗೆ ಇಲ್ಲಿ ಕೆಜಿಸ್ ಬೇಕು ಅಂದ್ರೆ ವಿ ಹ್ಯಾವ್ ಟು ಕನ್ವರ್ಟ್. ಅಗೈನ್ ವೀಟ್ ಕೂಡ ಹಾಗೇನೆ, ದೆನ್ ಇದು ಜಾವರ್ ಕೂಡ ಹಾಗೇನೆ. ಗೊತ್ತಾಗ್ತಿದ್ಯಾ? ಸೊ ಇವು ಮೂರನ್ನು ಕೂಡ ನಾವು ತುಂಬಾ ಚೆನ್ನಾಗಿ ಗಮನ ಕೊಟ್ಟು ನೋಡ್ಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರೈಸಸ್ ಎಲ್ಲ 100 kgsಗೆ. ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತಂದ್ರೆ ಇಲ್ಲಿ ಯೂನಿಟ್ಸ್ ಕನ್ಸಂಪ್ಷನ್ ಮತ್ತೆ ಯೂನಿಟ್ ಪ್ರೈಸು ಒಂದೇ ಇರಬೇಕು. ಸಿ ನೆಕ್ಸ್ಟ್ ಇದೆ, ಇಲ್ಲಿ 50 kgs ಯೂಸ್ ಮಾಡಿದ್ವಿ, ರೇಟ್ ಆಫ್ ಪರ್ ಕೆಜಿ ಕೊಟ್ಟಿದ್ದಾರೆ. ಅಗೇನ್ ಶುಗರ್ ಪರ್ ಕೆಜಿ ಕೊಟ್ಟಿದ್ದಾರೆ, ಅಗೈನ್ ಆಯಿಲ್ kgs ಪರ್ ಕೆಜಿಸ್ ಕೊಟ್ಟಿದ್ದಾರೆ. ಇಲ್ಲಿ ಕಾಟನ್ ಕ್ಲಾತ್ ಪರ್ ಮೀಟರ್ ಕೊಟ್ಟಿದ್ದಾರೆ, ಇಲ್ಲಿ ಯೂಸ್ ಆಗಿರೋದು ಮೀಟರ್ಸ್ ಅಲ್ಲಿ. ಅಗೇನ್ ಇಲ್ಲಿ
kgs ಇದೆ, ಇಲ್ಲಿ per tin ಇದೆ, again rent per house, no problem. ಇವು ಮೂರನ್ನ ಮಾತ್ರ we have to convert it into kgs. 100 ಇಂದ ಈ ಪ್ರೈಸಸ್ ಅನ್ನ ಮೂರನ್ನು ಕೂಡ ಡಿವೈಡ್ ಮಾಡ್ಕೋಬೇಕು. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು ಸ್ವಲ್ಪ ಗಮನ ಕೊಡಬೇಕು. ನೋಡಿ ಇಲ್ಲಿ ಬರೆದಿದ್ದೀನಿ, ನಿಮಗೆ ನೆನಪಿರಲಿ. ಹಿಯರ್ ಫಾರ್ ರೈಸ್, ವೀಟ್ ಅಂಡ್ ಜಾವರ್ ಅಲ್ವಾ, ರೈಸ್, ವೀಟ್ ಅಂಡ್ ಜಾವರ್ ಇವು ಮೂರು ಕೂಡ ಏನ್ ಮಾಡಿದ್ದಾರೆ, ದ ಯೂನಿಟ್ ಪ್ರೈಸ್ ಈಸ್ ಗಿವನ್ ಪರ್ ಕ್ವಿಂಟಾಲ್. ನೋಡಿ ಪರ್ ಕ್ವಿಂಟಾಲ್ ಕೊಟ್ಟಿದ್ದಾರೆ. But quantity consumed is given in kgs. Hence, the unit price should be converted per kg. ಹೇಗೆ ಮಾಡೋದು? Calculation of price in base year. ಈ base year ಮೂರನ್ನು ಕೂಡ ಚೇಂಜ್ ಮಾಡೋಣ. Yes, please take 1600 ಕೊಟ್ಟಿದ್ದಾರೆ ಡಿವೈಡೆಡ್ ಬೈ 100 kgs. per ಕ್ವಿಂಟಾಲ್ ಅಂದ್ರೆ 100 kgs ಅಂತ ಡಿವೈಡ್ ಮಾಡಿದ್ರೆ 16 rupees per kg ಬಂತು. ಹಾಗೇನೆ V2 ಕೂಡ ಇಲ್ಲಿ given 1000 divided by 100 ಅಂದ್ರೆ it becomes 10 rupees. ಹಾಗೇನೆ ಜಾವರ್ 400 rupees per 100 kgs ಅಂದ್ರೆ per ಕ್ವಿಂಟಾಲ್, ಬಟ್ ನಮ್ ಕೆಜಿ ಬೇಕಾಗಿರೋದು ಇಟ್ ಬಿಕಮ್ಸ್ 4 rupees. ಹಾಗೇನೆ ಇದನ್ನು ಚೇಂಜ್ ಮಾಡಬೇಕು ಮೂರು ಕೂಡ. ಪ್ರೈಸ್ ಇನ್ ಕರೆಂಟ್ ಇಯರ್ ಚೇಂಜ್ ಮಾಡೋಣ. ಸೊ ಕರೆಂಟ್ ಇಯರ್ ಪ್ರೈಸ್ ಚೇಂಜ್ ಮಾಡಬೇಕಾದ್ರೆ 1800 100 kgsಗೆ, ಕ್ವಿಂಟಾಲ್ಗೆ, ಕ್ವಿಂಟಾಲ್ ಅಂದ್ರೆ 100 kg, per kg 80. ದೆನ್ 1500 V2 per ಕ್ವಿಂಟಾಲ್, per kg 15 ಆಯ್ತು, ಡಿವೈಡ್ ಮಾಡ್ಬೋದು. ಅಂಡ್ ಜಾವರ್ 500 rupees divided by 100 rupees, it is 100 kgs, it is 5 rupees per kg. ಇವ ಈ P0 ಮತ್ತೆ Q0 ತಗೊಳ್ಬೇಕಾದ್ರೆ ಈ ಮೂರನ್ನ ಮಾತ್ರ ಕೇರ್ಫುಲ್ ಆಗಿ ನಾವು ಚೇಂಜ್ ಮಾಡಿರೋ ತಗೋಬೇಕು, ಉಳಿದಿರೋದು ಹಾಗೆ ತಗೋಬೇಕು. ಓಕೆ, ಯಾವ ತರ ಇರುತ್ತೆ, ಹೇಗಿರುತ್ತೆ ಕನ್ಸ್ಟ್ರಕ್ಷನ್ ಆಫ್ ಅಥವಾ ಕ್ಯಾಲ್ಕುಲೇಷನ್ ಆಫ್ ಕನ್ಸ್ಯೂಮರ್ ಇಂಡೆಕ್ಸ್ ನಂಬರ್. ಫಸ್ಟ್ ನೋಡಿ, ಕಮಾಡಿಟಿ ಹಾಗೆ ಪ್ರಾಬ್ಲಮ್ ಇಂದ ತಗೊಳ್ಳೋಣ, ಹಾಗೆ ಪ್ರಾಬ್ಲಮ್ ಇಂದ ನಾನು ತಗೊಳ್ಳೋಣ. ಅಲ್ಲಿ ಏನ್ ಕೊಟ್ಟಿದ್ರೆ, then quantity consumed Q0 ಇಲ್ಲಿತ್ತು ಸೇಮ್ 3 2 1 50 10 5 50 15 1 1 ತಗೊಂಡಿದ್ದೀನಿ. ಅದನ್ನ ಯೆಲ್ಲೋ ಕಲರ್ ಅಲ್ಲಿ ಇಡ್ತೀನಿ. ದೆನ್ ಇಲ್ಲಿ ಬೇಸ್ ಇಯರ್ ಪ್ರೈಸ್ ತಗೋಬೇಕಾದ್ರೆ ಫಸ್ಟ್ 3 ಮಾತ್ರ ಚೇಂಜ್ ಮಾಡ್ತೀವಿ. ಫಸ್ಟ್ 3 ನೋಡಿ 16 10 4 ತಗೊಂಡಿದ್ದೀನಿ. 16 10 4 ಉಳಿದಿರೋದು ಕಾಪಿ ಹಾಗೆ ಮಾಡಿ 10 15 35 25 ನೋಡಿ 10 15 20 35 10 300 2500. ಹಾಗೇನೆ ಪ್ರೈಸ್ ಕರೆಂಟ್ ಇಯರ್ ಪ್ರೈಸ್ ಕೂಡ ನೋಡಿ 18 15 5 ತಗೋಬೇಕು. 18 15 5 ಯಾವುದಕ್ಕೆ, ಪ್ರೈಸ್ V2 ಜಾವರ್ ಮಾತ್ರ. ಉಳಿದಿರೋದೆಲ್ಲ ಸೇಮ್. ನಾವು ಆಸ್ ಯೂಶುವಲ್ ನಮ್ಗೆ ಬೇಕಾಗಿರೋ ಕಾಲಮ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಸ್ಟ್ ನಮಗೆ ಪ್ರೈಸ್ ರಿಲೇಟಿವ್ಸ್ ಬೇಕು. ಪ್ರೈಸ್ ರಿಲೇಟಿವ್ಸ್ ಇಸ್ ಈಕ್ವಲ್ ಟು P1 by P0 into 100. ಓಕೆ, ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಒಂದು P1 ನೋಡಿ 18 ಇದೆ, divided by P0 16 into 100, it becomes 112.5. Next 15 divided by 10 is equal to into 100, it is 150. ಇಲ್ಲಿ ನೋಡಿ ಪಿಂಕ್ ಕಲರ್ ಅಲ್ಲಿ ಇದು P1, ಬ್ಲೂ ಕಲರ್ ಅಲ್ಲಿ ಇದು P0. ಕಲರ್ ಗೊತ್ತಾಗುತ್ತೆ. ನೆಕ್ಸ್ಟ್ ಒನ್ 5 by 4 into 100 125. 14 by 10 into 100 140. Next 18 divided by 15 into 100 120. Then 50 divided by 30, it is 142.857. Then 30 by 25 into 100, it is 120. 15 by 10 into 100 150. 300 by 300 is equal to into 100 is equal to 100. Then 3000 divided by 2500 into 100, it is 120. P1. ನೆಕ್ಸ್ಟ್ ನಮ್ಗೆ ಏನ್ ಬೇಕಾಗಿರೋದು, ನಮ್ಗೆ ಬೇಕಾಗಿರತಕ್ಕಂಥದ್ದು P1 into Q0 ಬೇಕು. P1 ಪಿಂಕ್ ಕಲರ್, Q0 ಯೆಲ್ಲೋ ಕಲರ್. ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಫಸ್ಟ್ ಒನ್ 3 into 16 54. 2 into 10 is equal to 30. P1 15 into 2 30. Then 18 into 3 54. Next pink into yellow. Next 5 into 1 5. 14 into 50, it is 700. 18 into 10, it is 180. Next 50 into 5, maribardo, pink into yellow, pink into yellow. Next 30 into 50, 1500. 15 into 15, 225. Then 300 into 1, 300. 3000 into 1, 3000. This is total weight number. Sigma P1 Q0 ತಗೋಣ. Sigma P1 Q0 is equal to 6244 ಬರುತ್ತೆ. ಇಷ್ಟನ್ನು ಟೋಟಲ್ ಮಾಡಿದ್ವಿ. ನೆಕ್ಸ್ಟ್ ಕಾಲಮ್
ಇನ್ನೊಂದು ಕಾಲಮ್ ಬೇಕು ನಮ್ಗೆ, ಯಾವುದು P0 ಇಂಟು Q0. P0 ಯೆಲ್ಲೋ ಕಲರ್ ಅಲ್ಲಿ ಇದೆ, Q0 ಯೆಲ್ಲೋ ಕಲರ್ ಅಂಡ್ ಬ್ಲೂ ಕಲರ್. P0 ಬ್ಲೂ ಕಲರ್, ಯೆಲ್ಲೋ ಅಂತಂದ್ರೆ Q, ಅದನ್ನ W ಅಂತ ಕರಿತೀವಿ. Then go for it. First column and second column. 16 into 3. Then 2 into 10, 20. 1 into 4, 4. 50 into 10, 500. 10 into 15, 150. 35 into 5, 175. 50 into 25, 1250. And 15 into 10, 150. Then 300 into 1, 300. Then 2500 into 1, 2500. ನಮಗೆ ಇದರ ಟೋಟಲ್ ಬೇಕು. ಕಮಾನ್ ಟೋಟಲ್ ಸಿಗ್ಮಾ PW ಅಥವಾ ಸಿಗ್ಮಾ P0 Q0 is equal to 5097 ಬರುತ್ತೆ. ಇಷ್ಟನ್ನು ಟೋಟಲ್ ಮಾಡಿ. Then P into W ಬೇಕು. P into W. P ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಇದೆ. ದಿಸ್ ಇಸ್ ಗ್ರೀನ್ ಕಲರ್. W ಅಂದ್ರೆ ಈಗ ತಾನೇ ಬಂದು ಇದು ಈ ಕಲರ್. ಓಕೆ, ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಕಮಾನ್, ಫಸ್ಟ್ ಒನ್ 112.5 ಇಂಟು ಇದನ್ನ P ಇಂಟು P0 Q0 ಮಲ್ಟಿಪ್ಲೈ ಮಾಡೋದು ಅಂತ ಹಾಗೂ ಬರೀಬೋದು. P ಇಂಟು W ಅಂತ ಕರಿಬೋದು. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡೋಣ. ಗ್ರೀನ್ ಕಲರ್ 112.5 ಇಲ್ಲಿದೆ ನೋಡಿ, ಇಂಟು W 48, 5400. ನೆಕ್ಸ್ಟ್ 150 ಇಂಟು 20, 3000. 125 ಇಂಟು 4, it is 500. Next 140 into 500, it is 70,000. Next 120 into 150, it is 18,000. 142.857 into 175, the answer is 55,000. 120 into 1250, it is 1,50,000. 150 into 150, it is 22,500. 100 into 300, it is 30,000. Then 120 into 2,500, it is 3 lakh. ಇದರ ಟೋಟಲ್ ಬೇಕು. ಸಿಗ್ಮಾ PW is equal to 6,24,400 ಬರುತ್ತೆ. ಇಷ್ಟನ್ನು ಟೋಟಲ್ ಮಾಡಿದ್ರೆ ಟೋಟಲ್. ಓಕೆ, now the table is ready. Now we can first one, family budget method. What is the formula? Formula ನೆನಪಿರಬೇಕು ನಮಗೆ. Consumer price index number under family budget method is equal to sigma PW divided by W. Sigma W ಇಲ್ಲಿ ಬಂದಿದೆ ನೋಡಿ, sigma PW ಇಲ್ಲಿದೆ, sigma W ಇಲ್ಲಿದೆ. ಹಾಕಿ ಸಬ್ಸ್ಟಿಟ್ಯೂಟ್ ಮಾಡೋಣ. 6,24,400 divided by ಇಲ್ಲಿದೆ 5,097. The answer is 122.50. Next, ಎರಡನೇ ಮೆಥಡ್ ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಮೆಥಡ್. ಫಾರ್ಮುಲಾ ನೆನಪಿರಬೇಕು. ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಅಲ್ಲಿ consumer price index number is equal to ಅಥವಾ P01 is equal to sigma P1 Q0 divided by sigma P0 Q0 into 100. ಇಲ್ಲಿ ನೀವು ಮರ್ತು ಹೋಗಬಾರ್ದು ನೋಡಿ, ಸಿಗ್ಮಾ P1 Q0 ಇಲ್ಲಿ ಬಂದಿದೆ, ಸಿಗ್ಮಾ P0 Q0 ಅಥವಾ W ಬಂದಿದೆ. ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ 6244 ನೋಡಿ ಇಲ್ಲಿ ಬಂತು, ಡಿವೈಡೆಡ್ ಬೈ 5094 into 100. ಇವೆರಡನ್ನು ಡಿವೈಡ್ ಮಾಡಿ 6244 divided by 5097, 1.2250 ಬಂತು. ಇಂಟು 100 ಮಾಡಿದ್ರೆ the answer is 122.50. ಓಕೆ, ಸೊ ಈ ತರ ಪ್ರಾಬ್ಲಮ್ ಅನ್ನ ಮಾಡಬೇಕಾಗುತ್ತೆ. ಮಲ್ಲಿ ಇನ್ನೊಂದು ವೆರೈಟಿ ಪ್ರಾಬ್ಲಮ್ ನೋಡೋಣ. 2011 ಜೂನ್ ಅಲ್ಲಿ BCom ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ ಕೊಟ್ಟಿರೋದು. ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ಫ್ರಮ್ ದ ಫಾಲೋಯಿಂಗ್ ಡಾಟಾ. ಐಟಮ್ಸ್ ಕೊಟ್ಟಿದ್ದಾರೆ. ಓಕೆ, ದೆನ್ ಇಂಡೆಕ್ಸ್ P ಕೊಟ್ಬಿಟ್ಟಿದ್ದಾರೆ, ವೆಯ್ಟ್ಸ್ ಅಂದ್ರೆ W ಕೊಟ್ಟಿದ್ದಾರೆ. ಸಿಂಪಲ್ P ಇಂಟು W ಮಲ್ಟಿಪ್ಲೈ ಮಾಡ್ಕೊಳ್ಳೋದು, ಪ್ರಾಬ್ಲಮ್ ಮಾಡೋದು. ನಾವು ದ ಆನ್ಸರ್ ಈಸ್ ಲೈಕ್ ದಿಸ್. ಸಿ, ಐಟಮ್ಸ್ ಹಾಗೆಯೇ ತಗೊಳ್ಳಿ. ಓಕೆ, ಕಾಪಿ ಮಾಡಿದ್ವಿ. ದೆನ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಇಂಡೆಕ್ಸ್ ನಂಬರ್ ಅನ್ನ ಐ ಕ್ಯಾನ್ ಕಾಲ್ ಇಟ್ ಆಸ್ P. ಓಕೆ, ದೆನ್ ವೇಟ್ಸ್ ಅನ್ನ ಐ ಕ್ಯಾನ್ ಕಾಲ್ ಇಟ್ ಆಸ್ W. ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ P ಇಂಟು W ಬರುತ್ತೆ. ಟೋಟಲ್ ಸಿಗ್ಮಾ W ಮಾಡ್ಕೊಳ್ಳಿ, ಸಿಗ್ಮಾ PW ಮಾಡ್ಕೊಳ್ಳಿ. ಈ ಎರಡನ್ನು ಇಷ್ಟೊಂದು ಟೋಟಲ್ ಮಾಡಿದ್ರೆ ಬರುತ್ತೆ. ನಾವು ದ ಆನ್ಸರ್ ಈಸ್ ಸಿಗ್ಮಾ PW by W 28,849.5 divided by W 100 ಬರುತ್ತೆ. ಇದು ಆನ್ಸರ್. ಇದೊಂದು ವೆರೈಟಿ ಪ್ರಾಬ್ಲಮ್. ಜಸ್ಟ್ ಲುಕ್ ಇನ್ ಟು ದಿಸ್. ದಿಸ್ ಇಸ್ ಎ ವೆರೈಟಿ ಪ್ರಾಬ್ಲಮ್. ಕೇಳಬಹುದು ನಮ್ಮ ಕ್ವಶನ್. ಓಕೆ, ಈ ತರ ಸಿಂಪಲ್ ಪ್ರಾಬ್ಲಮ್ ನ ಆನ್ಸರ್ ಮಾಡಬಹುದು. ಓಕೆ, ವೆರಿ ಗುಡ್. ಬನ್ನಿ, ಇಲ್ಲಿ 4ನೇ ಪ್ರಾಬ್ಲಮ್ ಇದೆ, ನೋಡೋಣ. ಇದು ಒಂದು ವೆರೈಟಿನೇ, ಬಟ್ ಇದು ಕೂಡ ಇದೇ ಮೆಥಡ್ ಅಲ್ಲೇ ಮಾಡಬೇಕಾಗಿರೋದು. ಫ್ಯಾಮಿಲಿ ಬಡ್ಜೆಟ್ ಅಥವಾ ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಮೆಥಡ್. In calculating a certain cost of living index number, the following weights were used. ನೋಡಿ, ಫುಡ್ weights ಕೊಡ್ತಾ ಇದ್ದಾರೆ. ಫುಡ್ 15, ಕ್ಲಾತಿಂಗ್ 3, ರೆಂಟ್ 4, ಫ್ಯೂಯಲ್ ಅಂಡ್ ಲೈಟಿಂಗ್ 2, ಮಿಸಲೇನಿಯಸ್ 1 ಅಂತ ಕೊಡ್ತಾರೆ. ಓಕೆ,
Calculate index for a data when the average price increases in the prices of items in various groups over the base period were ನೋಡಿ ಇಲ್ಲಿ ಪರ್ಸೆಂಟೇಜ್ ಇನ್ಕ್ರೀಸ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತ 32, 54, 47, 78 ಅಂಡ್ 50 ರೆಸ್ಪೆಕ್ಟಿವ್ಲಿ ಅಂದ್ರೆ ಫುಡ್ ಕ್ಲಾತಿಂಗ್ ಇದೇ ತರ ಕ್ರಮಬದ್ಧವಾಗಿ ತಗೋಬೇಕು. Suppose a business executive was earning 2050 rupees in the base period. ಸೊ ಮೊದಲನೇ ವರ್ಷದಲ್ಲಿ 2050 ರೂಪಾಯಿ ಸಂಬಳ ತಗೋತಾ ಇದ್ದ. ಆಮೇಲೆ ಈ ಪರ್ಸೆಂಟೇಜಸ್ ಇನ್ಕ್ರೀಸ್ ಆಯ್ತಲ್ಲ, ಆಮೇಲೆ ಸ್ಯಾಲರಿ ಎಷ್ಟು? ವಾಟ್ ಶುಡ್ ಬಿ ಸ್ಯಾಲರಿ ಇನ್ ದ ಕರೆಂಟ್ ಪೀರಿಯಡ್ ಇಫ್ ಇಸ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಸ್ ಟು ರಿಮೈನ್ ದ ಸೇಮ್. ಅವಾಗ ಅವ್ನು ಬದುಕಿದಾಗೇನೆ ಈ ಬದಲಾವಣೆ ಆಗಿರ್ತಕ್ಕಂಥ ಬೆಲೆಗಳ ಪ್ರೈಸ್ಗಳಲ್ಲಿ ನಾವು ಮತ್ತೆ ಹಾಗೆ ಬದುಕಬೇಕಾದ್ರೆ ಎಷ್ಟು ಸಂಬಳ ಕೊಡಬೇಕು? ಓಕೆ, ನಾವು ಆನ್ಸರ್ ಮಾಡೋಣ. ಫಸ್ಟ್ ಇಲ್ಲಿ ಗ್ರೂಪ್ ಅಲ್ಲಿ ಇರ್ತಕ್ಕಂಥ ಐಟಮ್ಸ್ ನ ಫುಡ್, ಕ್ಲಾತಿಂಗ್, ರೆಂಟ್ ತಗೊಳ್ಳಿ. ಗ್ರೂಪ್ ಅಂತ ಬರೆದಿದ್ದೀನಿ. ಫುಡ್, ಕ್ಲಾತಿಂಗ್, ರೆಂಟ್, ಫ್ಯೂಯಲ್, ಲೈಟ್ ಅಂಡ್ ಮಿಸಲೇನಿಯಸ್. ನೆಕ್ಸ್ಟ್ ಅದರ ಪಕ್ಕದಲ್ಲಿ ಇರತಕ್ಕಂಥದ್ದು ಏನಿದೆ? ಪಕ್ಕದಲ್ಲಿ ಪರ್ಸೆಂಟೇಜ್ ಇನ್ಕ್ರೀಸ್. ನಾನು ಹೇಳಿದೆ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಪ್ರೈಸಸ್ ಎಷ್ಟಿದೆ? 32, 54, 78 and 50 ತಗೊಳ್ಳಿ. ಅದನ್ನ ಹಾಗೆ ಮಾಡಿ 32, 54, ದೆನ್ 47, 78 and 50 ಪರ್ಸೆಂಟೇಜ್ ಇನ್ಕ್ರೀಸ್ ಇದೆ. ಪರ್ಸೆಂಟೇಜ್ ಇನ್ಕ್ರೀಸ್ ಅಂದ್ರೆ ಏನು ನೆನ್ಪಿಟ್ಕೋಬೇಕು. 100ಗಿಂತ ಜಾಸ್ತಿ ಎಷ್ಟಾಗಿದೆ ಅಂತ. 32% ಜಾಸ್ತಿ ಆಗಿದೆ ಅಂತ. ಹಾಗಾದ್ರೆ ನಮ್ಗೆ ನಿಜವಾಗ್ಲೂ ಬೇಕಾಗಿರೋದು ಗ್ರೂಪ್ ಇಂಡೆಕ್ಸ್ ಎಷ್ಟು ಬಂದಿತ್ತು ಫುಡ್ಗೆ ಅಂದ್ರೆ ಇಟ್ ಈಸ್ 100 plus 32. ಇಟ್ ಈಸ್ ಅಂಡರ್ಸ್ಟುಡ್ 132 ತಗೋ. ಅಗೇನ್ ಇಲ್ಲಿ 54, 100 plus 54, then 100 plus 47, then 78 plus 100 it becomes 178 and 50 plus 100 it is 150. This is to be called as P. ಓಕೆ, ದೆನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ವೆಯ್ಟ್ಸ್ ಇದೆ ನೋಡಿ. ಫುಡ್ಗೆ 15, ಕ್ಲಾತ್ಗೆ 3 ವೆಯ್ಟ್ಸ್ ಅಂತ ತಗೊಂಡು ವೆಯ್ಟ್ಸ್. ಸೊ ಫುಡ್ಗೆ ಎಷ್ಟು? 15, ಕ್ಲಾತ್ಗೆ ಎಷ್ಟು? 3. ದೆನ್ ಬನ್ನಿ ರೆಂಟ್ಗೆ 4, ಫ್ಯೂಯಲ್ ಅಂಡ್ ಲೈಟಿಂಗ್ 2, ರೆಂಟ್ಗೆ 4, ಫ್ಯೂಯಲ್ ಅಂಡ್ ಲೈಟಿಂಗ್ 2, ಮಿಸ್ಲೇನಿಯಸ್ 1. ನೆಕ್ಸ್ಟ್ ಪಿ ಇಂಟು ಡಬ್ಲ್ಯೂ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ಡಬ್ಲ್ಯೂ ಟೋಟಲ್ ಹಾಕೋಣ. ಸಿಗ್ಮಾ ಡಬ್ಲ್ಯೂ ಇಸ್ ಈಕ್ವಲ್ ಟು 25. ಬನ್ನಿ ಪಿ ಇಂಟು ಡಬ್ಲ್ಯೂ. ಪಿ ಇಲ್ಲಿದೆ 132 ಇಂಟು 15 ಮಲ್ಟಿಪ್ಲೈ ಮಾಡಿ 1980. 154 into 3, 462. 147 into 4, 550, 588. 178 into 2, it is 356. 150 into 1, 150. Sigma PW ಬಂತು. ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ಸಿಗ್ಮಾ PW 3536. Apply the formula. Consumer price index number is equal to P into PW into W. So 3356 divided by 1414 ಬರುತ್ತೆ. ಸೊ ಅವರಿಗೆ ಸಂಬಳ ಈ ಪ್ರೈಸ್ ಇಂಡೆಕ್ಸ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ 2899.25 ಬರುತ್ತೆ ಅಷ್ಟೇ. ಓಕೆ, ಸೊ ಇದು ಪ್ರಾಬ್ಲಮ್ ಮಾಡ್ತಕ್ಕಂಥ ವಿಧಾನ.